ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಸಿಐಡಿ ಸರಪಳಿಯಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದಾರೆ ಪೀಟರ್ ಕ್ಯಾಡಿ. ಈ ಪೀಟರ್ ಕ್ಯಾಡಿ ಯಾರು ಅಂದ್ರೆ ಉದ್ಯಮಿಗಳಿಗೆ ಗಾಳ ಹಾಕಿ ಅವರಿಗೆ ಸೈಟ್ ಮಾಡ್ಕೊಡ್ತೀನಿ ಅಥವಾ ಇನ್ನೊಂದೇನೋ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀನಿ ಅಂತ ಹೇಳಿ ಲಕ್ಷ ಕಮಿಷನ್ ಪಡೆಯುವಂತಹ ವ್ಯಕ್ತಿ. ಸದ್ಯ ಕೋಲ್ಸ್ ಪಾರ್ಕ್ ನಲ್ಲಿರುವಂತಹ ಪೀಟರ್ ಕ್ಯಾಡಿ ಮನೆಯ ಮೇಲೆ ಸಿಐಡಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಪೀಟರ್ ವಿರುದ್ಧ ಹಲವು ಠಾಣೆಗಳಲ್ಲಿ ವಂಚನೆಯ ಕೇಸ್ಗಳಿದ್ದಾವೆ. ಲೋನ್ ಕೊಡಿಸುವುದಾಗಿ ನಂಬಿಸಿ ಉದ್ಯಮಿಗಳಿಗೆ ನಾಮ ಹಾಕುವಂತಹ ಕೆಲಸವನ್ನ ಈತ ಮಾಡ್ತಾ ಇದ್ದ. ಹಣ ವಾಪಸ್ ಕೇಳಿದ್ರೆ ಧಮಕಿ ಹಾಕುವಂತಹ ಕೆಲಸವನ್ನ ಪೀಟರ್ ಕ್ಯಾಡಿ ಮಾಡ್ತಿದ್ದ ಅನ್ನುವಂತಹ ಆರೋಪ ಇದೆ. ಸದ್ಯ ಪೀಟರ್ ಕ್ಯಾಡಿ ನಿವಾಸದಲ್ಲಿ ಪರಿಶೀಲನೆಯನ್ನ ಮಾಡುವಂತಹ ಕೆಲಸವನ್ನ ಸಿಐಡಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಆರೋಪಿ ಪೀಟರ್ ಕ್ಯಾಡಿ ಫೋಟೋನ ಗಮನಿಸ್ತಾ ಇದ್ದೀರಿ. ಐಷಾರಾಮಿ ಜೀವನ, ಕೂರ್ತಿದ್ದಿದ್ದು, ನಿಲ್ತಿದ್ದಿದ್ದು, ಓಡಾಡ್ತಾ ಇದ್ದಿದ್ದು ಎಲ್ಲವೂ ಕೂಡ ಶ್ರೀಮಂತ ವ್ಯಕ್ತಿಗಳ ಜೊತೆಯೇನೆ. ಅಂತಹ ಶ್ರೀಮಂತ ವ್ಯಕ್ತಿಗಳಿಗೆ ದೊಡ್ಡ ಅಮೌಂಟ್ ಲೋನ್ ಕೊಡಿಸ್ತೀನಿ, ಇನ್ನೊಂದೇನೋ ಸೈಟ್ ರಿಜಿಸ್ಟ್ರೇಷನ್ ಮಾಡಿಸ್ತೀನಿ, ಈ ರೀತಿಯಾಗಿ ಯಾಮಾರಿಸುವಂತಹ ಕೆಲಸವನ್ನ ಈ ಪೀಟರ್ ಕ್ಯಾಡಿ ಮಾಡ್ತಾ ಇದ್ದ. ಅದಕ್ಕಾಗಿ ಕಮಿಷನ್ ಪಡ್ಕೊಳ್ತಾ ಇದ್ದ. ಆದ್ರೆ ಆಗ್ತಾ ಇದ್ದಿದ್ ಮಾತ್ರ ದೋಖಾ. ಹೀಗಾಗಿ ಈತನ ವಿರುದ್ಧ ಹಲವು ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಸಿಐಡಿ ಅಧಿಕಾರಿಗಳು ಆತನ ಮನೆಗೆ ರೇಡ್ ಮಾಡಿದ್ದಾರೆ. ಸ್ಥಳದಿಂದ ನಮ್ಮ ಪ್ರತಿನಿಧಿ ಶಿವಕುಮಾರ್ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಪೀಟರ್ ಡ್ಯಾಡಿ ಎಂಬಾತನ ನಿವಾಸದ ಮೇಲೆ ಸಿಐಡಿ ಆರ್ಥಿಕ ಅಪರಾಧಗಳ ದಳ ಅಧಿಕಾರಿಗಳು ದಾಳಿಯನ್ನು ನಡೆಸಿರುವಂತದ್ದು. ಬೆಂಗಳೂರಿನ ಫೇಜರ್ ಟೌನ್ನ ಪೀಟರ್ ಡ್ಯಾಡಿ ಅವರ ನಿವಾಸದ ಮೇಲೆ ದಾಳಿ ಮಾಡಿರುವಂತಹ ಸಿಐಡಿ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿದ್ದಾರೆ. ಪ್ರಮುಖವಾಗಿ ಈತ ಪೀಟರ್ ಡ್ಯಾಡಿ ಏನಿದ್ದಾನೆ, ಈತನ ವಿರುದ್ಧವಾಗಿ ಕಳೆದ ವರ್ಷ ಆಗಸ್ಟ್ ನಲ್ಲಿ ಪುಲಕೇಶಿ ನಗರ ಪೊಲೀಸ್ ಠಾಣೆಯಲ್ಲಿ ವಂಚನಾ ಪ್ರಕರಣ ದಾಖಲಾಗಿರುತ್ತೆ. ಸುಬ್ಬರಾವ್ ಎನ್ನುವರು ಕೊಟ್ಟಂತಹ ದೂರಿನ ಅನ್ವಯವಾಗಿ 406 ಹಾಗೂ 420 ಅಡಿಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ. ಸುಬ್ಬರಾವ್ ಅನ್ನೋರಿಗೆ ಸೇರಿದಂತ ಸುಮಾರು 300 ಎಕರೆ ಜಮೀನಿಗೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನ ಸರಿಪಡಿಸ್ತೀನಿ, ಜೊತೆಗೆ ಖಾತೆಯನ್ನ ಮಾಡಿಸ್ತೀನಿ ಹಾಗೂ ಮಾರುಕಟ್ಟೆ ಬೆಲೆಗೆ ನಿಮ್ಮ ಜಮೀನನ್ನ ಮಾರಾಟ ಮಾಡಿಸ್ತೀನಿ ಅಂತೇಳಿ ಸುಮಾರು 96,50,000 ಹಣವನ್ನು ಪಡೆದು ವಂಚನೆ ಮಾಡಿದಂತ ಆರೋಪ ಪೀಟರ್ ಡ್ಯಾಡಿ ವಿರುದ್ಧವಾಗಿ ಕೇಳಿಬಂದಿತ್ತು. ಇದೇ ಪ್ರಕರಣ ಪುಲಕೇಶಿ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ತನಿಖೆಯನ್ನು ಮಾಡುವಂತ ಕೆಲಸವನ್ನ ಪುಲಕೇಶಿ ನಗರ ಪೊಲೀಸರು ಮಾಡುತ್ತಿದ್ರು. ಈ ವೇಳೆ ಪ್ರಕರಣ ಸಿಐಡಿಗೆ ವರ್ಗಾವಣೆ ಆಗಿತ್ತು. ಪ್ರಮುಖವಾಗಿ ಇದೇ ಪೀಟರ್ ಡ್ಯಾಡಿ ವಿರುದ್ಧವಾಗಿ ಬೆಂಗಳೂರಿನ ಅಶೋಕ್ ನಗರ, ಪುಲಕೇಶಿ ನಗರ ಹಾಗೂ ಬೆಳ್ಳಂದೂರು ವಿವಿಧ ಪೊಲೀಸ್ ಠಾಣೆಗಳಲ್ಲಿ ವಂಚನೆ ಪ್ರಕರಣ ದಾಖಲಾದಂತಹ ಹಿನ್ನೆಲೆಯಲ್ಲಿ ಸದ್ಯ ಪ್ರಕರಣಗಳು ಸಿಐಡಿಗೆ ವರ್ಗಾವಣೆ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಸಿಐಡಿ ಅಧಿಕಾರಿಗಳು ಬೆಳಗಿನಿಂದಲೂ ಕೂಡ ದಾಳಿಯನ್ನ ಮಾಡಿ ಪೀಟರ್ ಡ್ಯಾಡಿ ಅವರ ನಿವಾಸದಲ್ಲಿ ದಾಖಲೆಗಳನ್ನ ಪರಿಶೀಲನೆ ಮಾಡುವಂತಹ ಕೆಲಸದಲ್ಲಿ ನಿರತರಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.